ಗಾಡಿ ಹತ್ಸೋದ್ನ ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ವೀರೇಶ್ ಅಂತ. ಎಲ್ಲಿರೋ ಸರ್ ನೀವು? ನಮ್ದು ಎಲೆಕ್ಟ್ರಾನಿಸಿಟಿ. ನಿಮ್ಮ ಹತ್ರ ಇರೋದು ಯಾವ್ದು ಸರ್ ಗಾಡಿ ಇದು? ನಮ್ಮ ಹತ್ರ ಬುಲೋರ್ 1.7 ಮಾಡಲ್ ಎಷ್ಟು? 22 ಮಾಡಲ್ 22. ಸರ್ ನಮ್ಮ ಗಾಡಿ ಓಡಿಸಿ ನೋಡಿದ್ರಲ್ಲ ಸರ್, ಏನ್ ಅನಿಸ್ತದೆ ಸರ್ ನಿಮ್ಗೆ? ಈ ಗಾಡಿ ಬಂದ್ಬಿಟ್ಟು ಒಂದ್ ರೀತಿ ಕಾರ್ ಓಡಿಸ್ತಾರ ಫೀಲ್ ಬರ್ತೈತೆ. ಅಂದ್ರೆ ಹೆಂಗಂತಂದ್ರೆ ಇದು ಈಸಿ ಟರ್ನಿಂಗ್ ಆಗ್ಬೋದು, ಸ್ಟೇರಿಂಗ್ ಫ್ರೀ ಆಗಿದೆ, ಗೇರ್ನು ಸ್ಮೂತ್ ಆಗಿದೆ. ಬಟ್ ಮತ್ತಂದ್ರೆ ಇದೊಂದು ಪ್ಲಸ್ ಪಾಯಿಂಟ್ ನಮ್ ಗಾಡಿಲಿ ಇಲ್ಲಿ ಏನಂತಂದ್ರೆ, ನಮ್ ಗಾಡಿಲಿ ಮುಂದೆ ಬನೆಟ್ ಇದೆ, ಬಟ್ ಇದು ಬನೆಟ್ ಬರಲ್ಲ. ಅಂದ್ರೆ ಇದು ಈ ಬನೆಟ್ ಇತ್ತಂದ್ರೆ ಡ್ರೈವರ್ ಸೇಫ್ಟಿ. ಬಟ್ ಈ ಗಾಡಿ ಆತಂದ್ರೆ ಸಿಟಿಲಿ ಗಲ್ಲಿಲಿ ಬೆಂಗಳೂರು ಮೇನ್ ಅಂದ್ರೆ ಈ ಬೆಂಗಳೂರು ಸಿಟಿಲಿ ಅಂದ್ರೆ ಇದೇ ಗಾಡಿ ಬೆಟ್ರು. ಯಾಕಂದ್ರೆ ನಾವು ಆಲ್ರೆಡಿ ನಾವು ಚಿಕ್ಕಪೇಟೆ ಶಿವಾಜಿನ ಅಂತೆಲ್ಲ ಅನುಭವಿಸ್ತೀವಿ. ಆ ಥರ ಆ ಕಡೆ ಬಾಡಿಗೆ ಬಂದ್ರೆ ಬಾಡಿಗೆಗೆ ಹೋಗಲ್ಲ ನಾವು. ಯಾಕಂದ್ರೆ ಆ ಗಾಡಿ ಇತ್ತಂದ್ರೆ, ಈ ಗಾಡಿ ಅಂದ್ರೆ ಆರಾಮಾಗಿ ಹೋಗಿ ಅನ್ಲೋಡ್ ಮಾಡ್ಕೊಂಡು ಬಾಡಿಗೆ ಮಾಡ್ಕೊಂಡು ಬರ್ಬೋದು ಸರ್. ಹೋಗುತ್ತೆ ಅಂತೀರಾ? ಅದೊಂದು ಬೆನಿಫಿಟ್ ಇದೆ 100%. ಆ ಗಾಡಿ ಕಂಪೇರ್ ಮಾಡಿದ್ರೆ ಈಗ ಮಾರ್ಕೆಟ್ ಕಡೆ ಹೋದಲ್ಲಿ ಒಂದೊಂದು ಫೀಟ್ ಅಲ್ಲಿ ಜಾಗ ಇರ್ತದೆ, ಅದರಲ್ಲಿ ಪಾಸ್ ಮಾಡ್ಕೊಂಡ್ ಬರಬೇಕು. 1 ಫೀಟ್ ಚಿಕ್ಕದಿತ್ತಂದ್ರೆ ನಮ್ ಗಾಡಿ ಹೋಗಲ್ಲ, ತಿರ್ಗಿ ವಾಪಸ್ ಬರೋಕ್ಕೂ ಆಗಲ್ಲ. ಅಂತ ಟೈಮಲ್ಲಿ ಈ ಗಾಡಿ ಭಾಳ ಬೆಟರ್ ಆಗೈತೆ. ಸುಮಾರು ಇದರಿಂದ ಅಂದ್ರೆ ಆ ಗಾಡಿ ಈ ಗಾಡಿ ಅಂದ್ರೆ ಒನ್ಲಿಕ್ಕ ಅದಕ್ಕಿಂತ ಕಂಪೇರ್ ಆಗಲಿ ಇದ್ರೆ ಪವರ್ನ ಹೆಂಗಿದೆ ಅಂದ್ರೆ ಈ ಸಿಟಿಲಿ ಹೊಡಿಬೇಕಂದ್ರೆ ಇದೇ ಬೆಟರ್ ಇದೆ. ನಿಮ್ ಫ್ರೆಂಡ್ಸ್ ಹತ್ರ ಗಾಡಿ ಇದೆಯಾ ಸರ್ ಯಾವ್ದಾರ? ಇದೆ. ನಿಮ್ ಫ್ರೆಂಡ್ಸ್ಗೆ ರೆಕಮೆಂಡ್ ಮಾಡ್ಬೋದಾ ಗಾಡಿನ? ಸುಮಾರು ಜನ ಅವ್ರ ಹತ್ರ ಆಲ್ರೆಡಿ ನೆಕ್ಸ್ಟ್ ಗಾಡಿ ಇದ್ರೆ ಪ್ಲಾನ್ ಮಾಡ್ಬೋದಾ ಸರ್? ನೀವೇನಾದ್ರು ನೆಕ್ಸ್ಟ್ ಗಾಡಿ ಮಾಡೋಂಗಿದ್ರೆ ಪ್ಲಾನ್ ಮಾಡ್ಬೋದು. ನಾವು 100% ನಾವೇನೋ ಸಿಟಿಲಿ ಯಾರಾದ್ರೂ ಸಿಟಿಲಿ ಹೋಗ್ಬೇಕಂದ್ರೆ 100% ರೆಫರ್ ಮಾಡೋದು ಇದೇ ಗಾಡಿ ರೆಫರ್ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಚಿಕ್ಕ ರೋಡ್ಗಳು ಇರೋದು ಜಾಸ್ತಿ, ಯಾವ ದೊಡ್ಡ ರೋಡ್ಗಳಿರಲ್ಲ. ಈಗ ಅವರು ರೋಡಲ್ಲಿ ನಿಲ್ಸ್ಕೊಂಡು ಲೋಡ್ ಮಾಡ್ತಾರೆ. ಆ ಟೈಮಲ್ಲಿ ಈ ಗಾಡಿ ಇದ್ರೆ ಆರಾಮಾಗಿ ಒಂದ್ ಸೈಡಲ್ಲಿ ಒಂದು 3 ವೀಲರ್ ಹಾಕೋ ಜಾಗದಲ್ಲಿ ಈ ಗಾಡಿ ಹಾಕ್ಬೋದು. ಅದೊಂದು ಬೆನಿಫಿಟ್ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.